ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ತೆ. ರಾಯಲ್ ಬ್ಲೇಡ್ ಅಂತ ಇದು ಹೊಸ ಬ್ಲೇಡ್ ಲಾಂಚ್ ಮಾಡಿದೀನಿ ಈಗ. ಹೊಸ ಬ್ಲೇಡ್ ಅನ್ನ ಲಾಂಚ್ ಮಾಡಿದೀನಿ ಈಗ. ಇದು ರೈತರಿಗೆ ನೋಡಿ, ಈಗ ನಾನು ಕಲ್ಟಿವೇಟರ್ ಮಾಡಿದ್ರೆ 5 ವರ್ಷ ಗ್ಯಾರಂಟಿ, ನೇಗಲ್ ಮಾಡಿದ್ರೆ 5 ವರ್ಷ ಗ್ಯಾರಂಟಿ, ಡಿಸ್ಕ್ ಮಾಡಿದ್ರೆ 5 ವರ್ಷ ಗ್ಯಾರಂಟಿ ಅಂತ ಕೊಡ್ತಾ ಇದೆ. ಸರಿನಾ? ನಾನು ಇನ್ನೂ ಸ್ವಲ್ಪ ಸರ್ಚ್ ಮಾಡಿದೆ. ರೊಟೋಟರ್ಗೆ 5 ವರ್ಷ ಗ್ಯಾರಂಟಿ ಎಲ್ಲೂ ಇಲ್ಲ. ಗೇರ್ ಬಾಕ್ಸ್ ಆಗಲಿ ಗೇರ್ ಆಗಲಿ ಯಾವ್ದು ರೊಟೋಟರ್ಗೆ ಇಲ್ಲ. ಕೇಳಮ್ಮ, ಇವಾಗ ಹೊಸದಾಗಿ ರಾಯಲ್ ಬ್ಲೇಡ್ ಅಂತ ಈಗ ನಾನು ಹೊಸದಾಗಿ ಬಿಟ್ಟಿದ್ದೀನಿ. ಹೊಸದಾಗಿ ಲಾಂಚ್ ಆಗತ್ತೆ. ಇಡೀ ಇದು ಫಸ್ಟ್ ತಮಿಳುನಾಡು, ಗುಜರಾತ್ ಅಲ್ಲಿತ್ತು. ಈಗ ಕರ್ನಾಟಕ ನಾವು ತಗೊಂಡ್ಬಂದಿದ್ದೀನಿ. ಈ ಬ್ಲೇಡ್ ಒಂದು ಬ್ಲೇಡ್ ಕಟ್ ಮಾಡಿದ್ರೆ 2 ಬ್ಲೇಡ್ ಫ್ರೀ, ಪೀಸ್ ಟು ಪೀಸ್. ಒಂದು ಬ್ಲೇಡ್ ಕಟ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ 2 ಬ್ಲೇಡ್ ಫ್ರೀ ಕೊಡ್ತೀನಿ ನಾನು. ಇದು ಹೆಂಗ್ ಗೊತ್ತಾ? ಒಂದ್ ಬ್ಲೇಡ್ ಅಲ್ಲ, ಈ ಒಂದು ಬ್ಲೇಡ್ ಕಟ್ ಮಾಡ್ಕೊಂಡು ಬಂದ್ಬಿಟ್ರೆ 2 ಬ್ಲೇಡ್ ಫ್ರೀ ಕೊಡ್ತಾರೆ ರೈತರಿಗೆ ಒಂದು ಅನುಕೂಲ ಆಗಲಿ. ಈಗ ಎಲ್ಲರೂ ಮಾತಾಡೋದು ಎಲ್ಲಾದ್ರಲ್ಲಿ ಗ್ಯಾರಂಟಿ ಕೊಡಪ್ಪ ಅಂತ. ಈಗ ನಾನು ಹೊಸದಾಗಿ ಬ್ಲೇಡ್ ಲಾಂಚ್ ಮಾಡಿರೋದೇನಂದ್ರೆ, ಯಾರು ನಿಮ್ಗೆ ಒಂದು ಕಟ್ ಆದ್ರೆ ಹೇಳ್ಕೊಡಲ್ಲ. ಈಗ ನಾನು ಬಿಲ್ ಸಮೇತ ನಿಮ್ಗೆ ಒಂದು ಬ್ಲೇಡ್ ಕಟ್ ಆಯ್ತು ಅಂದ್ರೆ 2 ಬ್ಲೇಡ್ ಫ್ರೀ ಆಗಿ ಕೊಡ್ತೀನಿ. 2 ಬ್ಲೇಡ್. ಇದು ಬಾಳೆ ಕಟ್ಟೆಗೆ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಹೊಡೆದು ಹೋಗ್ಬಿಟ್ಟು ಆಮೇಲೆ ಹೇಳಿದ್ವಿ. ಒಂದ್ ಪೀಸ್ ಕಟ್ ಆಯ್ತು ಅಂದ್ರೆ ಒಂದ್ ಪೀಸ್ ಅಲ್ಲ, ಒಂದ್ ಪೀಸ್ ಕಟ್ ಆಯ್ತು ಅಂದ್ರೆ 2 ಪೀಸ್ ಕೊಡ್ತೀನಿ ಬ್ಲೇಡ್. ರಾಯಲ್ ಬ್ಲೇಡ್ ಅಂತ ಈ ತರ ಆಫರು ರೈತರಿಗೋಸ್ಕರ ನಾವು ಹೋಗಿ ನಾವೇ ನಿಂತು ಹೇಳಿ ಒಳ್ಳೆ ಸ್ಟೀಲ್ ಪದಾರ್ಥ ಹಾಕ್ಸಿ ಒಳ್ಳೆ ಬ್ಲೇಡ್ ಮಾಡಿದೀನಿ. ಇದು ಯಾವುದು ನಿಮ್ಗೆ ಕಂಪ್ಲೇಂಟ್ ಅಂತೂ ಬರಲ್ಲ, ಬೆಂಡ್ ಆಗಲ್ಲ, ಕಟ್ ಆಗಲ್ಲ. ಆ ತರ ಕಟ್ ಆಯ್ತು ಅಂದ್ರೆ 1 to 1 ಪೀಸ್ ಅಲ್ಲ, ಒಂದ್ ಕಟ್ ಮಾಡ್ಕೊಂಡ್ ಬಂದ್ರೆ 2 ಬ್ಲೇಡ್ ಫ್ರೀ. 2 ಬ್ಲೇಡ್ ಫ್ರೀ. ಒಂದ್ ಬ್ಲೇಡ್ ಕಟ್ ಮಾಡ್ಕೊಂಬನಿ, 2 ಬ್ಲೇಡ್ ಇಸ್ಕೊಳ್ಳಿ ನಮ್ಮ ಹತ್ರ. ಒಂದ್ ತಗೊಂಬಂದ್ ಕೊಡಿಯೋದು 2 ಬ್ಲೇಡ್ ಫ್ರೀ ಕೊಡ್ತೀನಿ ರೈತರಿಗೆ ಅನುಕೂಲ ಆಗಬೇಕು. ಎಲ್ಲಾ ರೈತರಿಗೋಸ್ಕರ ನಾವು ಕಷ್ಟಪಟ್ಟು ಇಷ್ಟೊಂದು ನಾವು ರಿಸ್ಕ್ ಮಾಡ್ತಿರೋದು. ಯಾಕಂದ್ರೆ ಇವತ್ತು ನಾನು ಬೆಳೆದಿರೋದೇ ರೈತರಿಂದ. ರೈತರು ಒಳ್ಳೆ ಸಪೋರ್ಟ್ ಮಾಡಿದಾರೆ ನನಗೆ. ರೈತರು ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಬಿಸ್ನೆಸ್ ಕೊಟ್ಟಿದ್ದಾರೆ. ಇವತ್ತು ನಾವು ಒಳ್ಳೆ ಹೆಸರು ಮಾಡಿದೀನಿ. ಅದಕ್ಕೋಸ್ಕರ ಇವಾಗ ರೈತರಿಗೆ ನಾವೊಂದು ಒಳ್ಳೇದ್ ಮಾಡ್ಬೇಕಲ್ಲ, ನಾವೊಂದು ಒಳ್ಳೇದ್ ಮಾಡ್ಬೇಕು. ಈಗ 5 ನೇಗಳಲ್ಲಿ 5 ವರ್ಷ ಯಾರು ಗ್ಯಾರಂಟಿ ಕೊಡಲ್ಲ. ಡಿಸ್ಕ್ ಅಲ್ಲಿ ಯಾರು 5 ವರ್ಷ ಗ್ಯಾರಂಟಿ ಕೊಡಲ್ಲ. ಈಗೆಲ್ಲ ನಾವು ಬಿಲ್ ಸಮೇತ ಕೊಡ್ತೀನಿ. ಡಿಸ್ಕ್ ಆಗಲಿ, ಕಲ್ಟಿವೇಟರ್ ಆಗಲಿ, ನೇಗ್ಲ್ ಆಗಲಿ, ರೊಟೋಟರ್ ಆಗಲಿ. ಅದೇ ತರ ಈಗ ನಾನು ದೇವ್ರ ಹತ್ರ ಬೆಳ್ಕೊಂಡ್ರೆ ಯಾವ್ದಾದ್ರು ಒಳ್ಳೆ ಬ್ಲೇಡ್ ಕೊಡಪ್ಪ ದೇವ್ರೆ ಅಂತ. ಒಳ್ಳೆ ಬ್ಲೇಡ್ ಬಂತು, ಒಂದು ಚೂರು ಕಟ್ ಮಾಡ್ಕೊಂಡು ಬಂದ್ಬಿಟ್ರೆ, ಒಂದು ಕಟ್ ಮಾಡಿದ್ರೆ 2 ಬ್ಲೇಡ್ ಫ್ರೀ. ರೈತರಿಗೆ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದ್ದೀನಿ. ಎಲ್ಲಾರು ನೋಡಿ. ನಮ್ ಗುಂಡ್ಲುಪೇಟೆ ಇದು ಚಾಮರಾಜನಗರದಿಂದ ಬಂದ್ರೆ 30 ಕಿಲೋಮೀಟರ್ ಗುಂಡ್ಲುಪೇಟೆಗೆ, ಮೈಸೂರಿಂದ ಬಂದ್ರೆ 60 ಕಿಲೋಮೀಟರ್. ಸರಿನಾ? ನಮ್ದು ಲಾಸ್ಟ್ ಗಡಿ ಭಾಗ ಇದು, ಲಾಸ್ಟ್ ಬಾರ್ಡರ್ ಇದು ಗುಂಡ್ಲುಪೇಟೆ. ಯಾಕೆ ಇದು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾರೆ ಇದು ವಿಡಿಯೋ. ಅದಕ್ಕೇನಂದ್ರೆ ಮೈಸೂರಿಂದ ಬಂದ್ರೆ 60 ಕಿಲೋಮೀಟರ್, ಚಾಮರಾಜನಗರದಿಂದ ಬಂದ್ರೆ